ಅತ್ತಿ ಈ ವರ್ಷ ಭಾಳ ಫಂಕ್ಷನ್ ಐತೆ. ನಮ್ಮ ನೆಂಟ್ರಿಷ್ಟ್ರಾಗೆ ನನ್ನ ಅಪ್ಪನ ಮನೆ ನೆಂಟ್ರಿಷ್ಟ್ನಾಗೆ ಎಲ್ಲ ಭಾಳ ಐತಿ. 2 ವರ್ಷ ಆಯ್ತು ಸೀರೆ ತಗೊಳ್ದೇನೆ. ಈ ವರ್ಷ ತಗೊಳ್ಳೋಣ ಅಂದ್ಕೊಂಡಿನಿ. ನಿಮಗೂ ಏನಾರು ಬೇಕೆ? ನೀವು ದುಡ್ಡು ಗಿಡ್ಡು ಕೊಟ್ಬಿಟ್ರೆ ನಾನು ಹಂಗೆ ಪ್ಯಾಟಿಗೆ ಹೋಗ್ಬಿಟ್ಟು ಸೀರೆ ತಗೊಂಡು ಬ್ಲೌಸ್ನ ಹೊಲಿಯಾಕ ಹಾಕ್ಬಿಟ್ಟು ಬರ್ತೀನತ್ತೆ. ಅಯ್ಯೋ ಶಿವನೇ, ಏನವ್ವ, ಈ ರೀತಿ ಸೀರೆ ತಗೊಂಡು ನನ್ನ ಮಗನ ಏನು ಸಾಲಗಾರನನ್ನಾಗಿ ಮಾಡಬೇಕು ಅನ್ಕೊಂಡ್ಯ? ಏನು ಕತೆ ಅಂತೀನಿ. ನೋಡು, ಈ ವರ್ಷ ಏನು ಸೀರೆ ಗಿರಿ ಏನು ಬ್ಯಾಡ. ಕಪಾಟ್ನಾಗ ಭಾಳ ಸೀರೆ ಅವೇ, ಅದ್ರನ್ನೇ ಐರನ್ ಮಾಡಿಬಿಟ್ಟು ಪಳ 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 ಅಂತ ಹೊಲಿಯಂಗೆ ಮಾಡಿಬಿಟ್ಟು ಈ ವರ್ಷದಾಗ ಸೀರೆ ಏನು ತಗೊಳ್ಳೋದು ಬೇಡ. ಈ ವರ್ಷ ಮುಗಿಸ್ಬಿಡು ಫಂಕ್ಷನ್ನ, ಮುಂದಿನ ವರ್ಷ ಕೊಡಿಸ್ತೀನಿ. ಅಲ್ಲ ಅತ್ತೆ, ಅಲ್ಲ ಅತ್ತೇನೂ ಇಲ್ಲ, ಹೌದು ಅತ್ತೇನೂ ಇಲ್ಲ. ಒಳಗಡೆ ಹೋಗ್ಬಿಟ್ಟು ಕ್ಯಾಮೆ ಮಾಡೋದು ಬಿಟ್ಟು ಅಲ್ಲಿ ಮೊಬೈಲ್ನಾಗ ಟಿವಿಯಾಗ ಸೀರೆ ನೋಡ್ಬಿಟ್ಟು ಬಾಯಾಗೆ ಕಣ್ಣಾಗೆ ಜೋಲ್ ಸುರಿಸ್ತಿರ್ತಿರೋದನ್ನ ನಾನು ನೋಡ್ತೀನಿ. ಅಲ್ಲ ಕಣವ, ದುಡ್ದಿದ್ದಷ್ಟನ್ನು ನಿನಗೆ ಸೀರೆ ತರಕ್ಕೆ ಖರ್ಚು ಮಾಡಿ ಇಟ್ಬಿಟ್ರೆ ಸಂಸಾರ ನಡೆಸ್ಕೊಂಡು ಹೋಗೋದು ಹೆಂಗೆ? ಅಯ್ಯ, ಸುಮ್ಮನೆ ಬಾಯಿ ಮುಚ್ಕೊಂಡು ಒಳಗಡೆ ಹೋಗ್ಬಿಟ್ಟು ಕ್ಯಾಮೆ ಮಾಡು. ಸರಿ ಆಯಿತು ಅತ್ತೆ. ಏನು ಮತ್ತೆ ಹೋಗಂತಂದು ಒಂದ್ಸರಿ ಹೇಳೋದು ಗೊತ್ತಾಗಕ್ಕಿಲ್ವೇ? ಇದೇನಿದಪ್ಪ? ಏನೋ ಮಗಳು ಮಾತಾಡೋ ಕೆಲಸ ಐತೆ, ಬರ್ತೀನಿ ಅಂದವಳು ಇನ್ನೂ ಬಂದಿಲ್ವೇ? ಯಾಕೆ ಇನ್ನು ತಡ ಮಾಡ್ತಾವಳೆ? ಹೋಳಿಗೆ ಏನು ಕಳಿಸಲ್ಲ ಅನ್ನೆ? ಇಲ್ಲ ಹಂಗಲ್ಲ, ಏನು ಹೇಳಲ್ಲ. ಕಳಿಸ್ತಾವನೆ ಅವನು. ಇಟ್ಟೊತ್ತಿಗಾಗಲೇ ಬರ್ಬೇಕಿತ್ತಲ್ಲ. ಏನೋ ಮಾತಾಡೋದಿದೆ ಅಂತಂದ್ಲು ಅತ್ತೆ. ಅಯ್ಯೋ ಮೂದೇವಿ, ಇನ್ನು ಯಾಕೆ ಬಂದೆ ಕಣವ? ಅದು ಸೀರೆ. ಅಯ್ಯೋ ನಿನ್ನ ಮನೆ ಕಾಯೋಗ, ಸೀರೆ 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 ಅಂತ ಬೆಳಗಾಯಿಂದ ನನ್ನ ಪ್ರಾಣ ಹಿಡ್ತಿದ್ಯಲ್ಲ. ಅಲ್ಲ ಕಣವ, ಬರ್ಬಾರ್ ರೋಗ ಬಂದು ಸಾಯ್ಬಾರ್ದೆ, ಹಾವಾದ್ರೂ ಕಚ್ಚಬಾರ್ದೆ, ನಿಂಗೆ ಚೇಳಾದ್ರೆ ಚುಚ್ಚಬಾರ್ದೆ. ಅಯ್ಯೋ ನನ್ನ ಮನೆ ಕಾಯೋಗ. ಅಲ್ಲ ಕಣವ, ಅವಾಗಲೇ ಹೇಳ್ದೆ ತಾನೆ ಈ ವರ್ಷ ಕೊಡ್ಸಲ್ಲ ಅಂತ. ಸೀರೆ ಸೀರೆ ಅಂತ ಅವಾಗಿಂದ ಪ್ರಾಣ ಹಿಡ್ತಿದ್ಯಲ್ಲ ಕಣವ. ಈ ನೋಡೋ ಹೋಗಿ ಕೆಲಮೆ ಮಾಡ್ದೆ ಸೋರಿ, ಇಲ್ಲ ಅಂದರೆ ಅಷ್ಟೇ ಕಣವ. ಏನೋ ಹೋಗ್ರಿ ಪಾಪ ಅಂದ್ಬಿಟ್ಟು ಪ್ರೀತಿನ ಕೇಳಲ್ಲ ಅಲ್ವೇ? ಹೋಯ್ತೀಯ ಇಲ್ಲ ದೊಣ್ಣೆ ತಂದು ಓಡಿಸ್ಬೇಕಾ? ಅಮ್ಮ, ಅಯ್ಯೋ ಮಗಳೇ, ಬಾರವ. ಇದೇನವ್ವ ಕೈಯಲ್ಲಿ ಸೀರೆ ತಗೊಬಂದಿದ್ಯಾ? ಅಮ್ಮ, ಬಾರವ, ಕೂತ್ಕೊಂಡು ಮಾತಾಡೋರಂತೆ. ಇದೇನವ್ವ ಇಷ್ಟು ಚೆನ್ನಾಗೈತೆ ರೇಷ್ಮೆ ಸೀರೆ, ಇಲ್ಲಿಗೆ ಯಾಕೆ ತಗೊಬಂದೆ ಕಣವ? ಯಾರ್ದು ಕಣವ ಇದು? ಅಯ್ಯೋ, ಇನ್ನು ಯಾರಿಗವ್ವ? ನಿಂಗೆ ತಗೊಬಂದಿರೋದು. ಅಯ್ಯೋ ಶಿವನಿ, ಹೌದೇ? ಎಷ್ಟು ಚೆನ್ನಾಗೈತೆ ರೇಷ್ಮೆ ಸೀರೆ ಕಂಡಂಗೈತಲ್ಲ ಕಣವ. ಅವ್ವ, ರೇಷ್ಮೆ ಸೀರೆನೇ ಕಣವ್ವ. ಕಾಂಚೀಪುರಂಗೆ ಹೋಗಿದ್ನಲ್ಲ, ಹಂಗೆ ನಿನ್ನ ನೆನಪಾಯ್ತು, ನಿಂಗೂ ಒಂದು ಸೀರೆ ತಗೊಬಂದೀವ್ನಿ ಕಣವ. ನಿಂಗೆ ಬಲು ಇಷ್ಟ ಅಂತಾನೆ ತಗೊಬಂದಿರೋದು. ಹೌದೇ? ಭಾಳ ಚೆನ್ನಾಗೈತೆ ಕಣವ್ವ. ಎಷ್ಟು ಸೀರೆ ತಂದ್ಕೊಂಡೆ ಕಣವ್ವ? ಅಯ್ಯೋ ಏನಿಲ್ಲ ಅವ್ವ, 1-2-3 ಸೀರೆ ತಗೊಬಂದೀನಿ ಅಷ್ಟೇ. ಹೌದೇ? ನನ್ನ ಒಳಿಯ ದೇವ್ರಂತವನು. ಮಗಿ ಹೇಳಿದ್ದೆಲ್ಲ ತಂದು ಕೊಡ್ತಾವನೆ. ಚೆನ್ನಾಗಿಟ್ಟಿರ್ಲಿ ಒಳಿಯನ್ನ. ಒಳ್ಳೇದಾಯ್ತು ಬಿಡು ಕಣವ. 1-2-3 ತಗೊಂಡಿಯೇ, ಇನ್ನೊಂದು 2 ತಗೊಳತ್ತೆ ತಾನೆ. ನೆಂಟ್ರಾಗೆ ಓತ್ರ ನೆಂಟ್ರಾಗೆ ಅವ್ರ ಮನೆಯಾಗೆ ಇವ್ರ ಮನೆಯಾಗೆ ಫಂಕ್ಷನ್ ಬಂತು, ತಗೊಬಂದ್ಕೊಂಡ್ರೆ ಆಯ್ತಿತ್ತು ಅಲ್ವೇ? ನಾನು ಅದೇ ಅಂದೆ ನಮ್ಮ ಮನೆಯವ್ರ ಹತ್ರ, ಆದ್ರೆ ಯಾಕೋ ಮನಸ್ಸೇ ಮಾಡಿಲ್ಲ ಕಣವ್ವ. 3-4 ತೆಗೆಸ್ಕೊಟ್ಟಿರೋದೆ ಜಾಸ್ತಿ ಆಯಿತು, ಇನ್ನೇನು ತೆಗೆಸ್ಕೊಡ್ಲಿ ಅಂತ ಹೇಳ್ತಾವ್ರೆ. ಅಯ್ಯೋ ಹೌದೇ? ಅವನಿಗೇನಾಯ್ತು? ಹೆಂಡತಿ ಹೇಳಿರೋದನ್ನ ಸೀರೆ ತೆಗೆಸ್ಕೊಡೋಕ್ಕಾಗದೆ ಇರೋಷ್ಟು ಬಡವಾದ್ನೆ ಅವನು. ಅಯ್ಯ, ಅವನಿಗೆ ಏನಾಯ್ತು ಹೇಳ್ಬೇಕು ಅಂತೀನಿ. ಬುದ್ಧಿಗಿದ್ದು ಇಲ್ವೇ? ಅವ್ನು ದುಡಿಯೋದು ಹೆಂಡತಿ ಮಕ್ಕಳಿಗೆ ಸಲುವಾಗಿ ಅಲ್ವೇ? ಇನ್ಯಾರು ಸಲುವಾಗಿ ಕೊಡ್ತಾನೆ? ಹೆಂಡತಿ ಹೇಳಿರೋದನ್ನ ತೆಗೆಸ್ಕೊಡ್ಬೇಕು ತಾನೆ, ಕೊಡಿಸ್ಬೇಕಪ್ಪ. ಖುಷಿಯಾಗಿದ್ದರೆ ತಾನೆ ಮನೆ ಸಂಸಾರ ಅನ್ನೋದು ಚೆನ್ನಾಗಿರೋದು. ಇವನು ಹೇಳಿರೋದು ಮಾತು ಕೇಳ್ಬಿಟ್ಟು ಹೆಂಡತಿಗೆ ಇನ್ನೊಂದು 2 ಸೀರೆ ಕೊಟ್ಟರೆ ಇವನು ಏನು ಕೈ ಸೇರಿ ಹೋಯ್ತಿತ್ತೆ. ಅತ್ತೆ, ಯಾಕತ್ತೆ, ಏನಾಯಿತು? ನಿಮ್ಮ ಮಗಳಿಗೆ 3-4 ಸೀರೆ ಕೊಡಿಸಿದ್ರೂ ಇನ್ನೂ 1-2 ಸೀರೆ ಕೊಡಲಿ, ಇನ್ನೂ ತೆಗೆಸ್ಕೊಡ್ಲಿ ಅಂತ ಹೇಳ್ತಿದ್ದೀರಾ? ಯಾಕೆ ಕಣವ್ವ ಹೇಳ್ಬಾರ್ದೆ? ಅಲ್ಲಿ ಏನು ಕೋದಿ ಕೇಳಿಸ್ತಾ ಇದೆಯೇ? ನನ್ನ ಒಳಿಯೋದು ಹುಡುಗಿಯೋದು ನನ್ನ ಮಗಳು ಮೊಮ್ಮಗಿ ಸಲುವಾಗೇನೆ. ಯಾಕತ್ತೆ, ನಿಮ್ಮ ಮಗ ದುಡಿತಾ ಇರೋದು ನನಗೆ ನನ್ನ ಮಗು ಸಲುವಾಗಲ್ವಾಗಿದ್ರೆ? ನಿಮ್ಮ ಅಳಿಯ ದುಡಿಯೋದು ಮಗಳು ಮೊಮ್ಮಗು ಸಲುವಾಗಿ, ನಿಮ್ಮ ಮಗ ದುಡಿಯೋದು
ಸಂಸಾರ ಸಲುವಾಗಿ, ಕುಟುಂಬ ಸಲುವಾಗಿ ಅಲ್ವಾ ಅತ್ತೆ? ತುಂಬ ಚೆನ್ನಾಗಿದೆ ಅತ್ತೆ. ನಾನು ಒಂದು ಸೀರೆ ಕೊಡಿಸಿ ಅಂದಿದ ತಕ್ಷಣ ನಿಮ್ಮ ಮಗ ಸಾಲಗಾರ ಆಗೋಗ್ತಾನೆ ಅಂದ್ರಲ್ಲ, ನಿಮ್ಮ ಮಗಳಿಗೆ ನಿಮ್ಮ ಅಳಿಯ 3-4 ಸೀರೆ ಕೊಡಿಸಿದ್ರು ಸಾಲಗಾರ ಆಗಿಲ್ವೇ? ತುಂಬ ಚೆನ್ನಾಗಿದೆ ಅತ್ತೆ ನ್ಯಾಯ. ಮಗನಿಗೊಂದು ನ್ಯಾಯ, ಮಗಳಿಗೊಂದು ನ್ಯಾಯ, ಸೊಸೆಗೊಂದು ನ್ಯಾಯ, ಅಳಿಯನಿಗೊಂದು ನ್ಯಾಯ ಅಲ್ವೇ? ಮಗ ಆದರೆ ನಿಮ್ಮನ್ನೆಲ್ಲ ನಿಮ್ಮ ಕುಟುಂಬ ಅಂದ್ಕೊಂಡು ನನ್ನನ್ನು ಬೇರೆಯವಳನ್ನಾಗಿ ಮಾಡಿಸ್ಬೇಕು. ಅದೇ ನಿಮ್ಮ ಅಳಿಯ ಮಗಳಿಗೆ ಮೊಮ್ಮಗುಗೆ ಮಾತ್ರ ನೋಡ್ಕೊಡ್ಬೇಕು ಅಲ್ವಾ? ಅವನ ಅಪ್ಪ ಅಮ್ಮನ ನೋಡ್ಕೋಬಾರ್ದಲ್ವಾ? ಅವನಿಗೆ ಸಂಸಾರ ಕುಟುಂಬ ಅನ್ನೋದು ಇಲ್ವಾ? ತುಂಬ ಚೆನ್ನಾಗಿದೆ ಅತ್ತೆ ನಿಮ್ಮ ನ್ಯಾಯ. ಸರಿ ಹೋಯ್ತು. ಏನು ಹೇಳ್ತಾ ಇದ್ದೀರ ಅದಕ್ಕೆ? ನಿಮ್ಮ ಅಮ್ಮನ ಬಗ್ಗೆನೇ ಹೇಳ್ತಾ ಇದ್ದೀನಿ. ಬೆಳಿಗ್ಗೆಯಿಂದ ಒಂದು ಸೀರೆ ಕೊಡಿಸಿ ನನ್ನ ಅಮ್ಮನ ಮನೇಲಿ ಫಂಕ್ಷನ್ ಇದೆ ಅಂತ ಹೇಳಿದ್ದಕ್ಕೆ ನಿಮ್ಮ ಅಣ್ಣ ನನಗೆ ಸೀರೆ ಕೊಡಿಸಿ ಸಾಲಗಾರ ಆಗಿದ್ದಾನಂತೆ. ಅಳಿಯ ಅಂದರೆ ಅವ್ರ ಅಳಿಯ ಅವ್ರ ಮಗಳಿಗೆ ಕೊಡಿಸಿದ್ದಕ್ಕೆ ಸಾಲಗಾರ ಆಗೋ ಚಿಂತೆನೇ ಇಲ್ಲ ಅವ್ರಿಗೆ. ಏನಮ್ಮ ಹೊತ್ತಿಗೆ ಏನು ಹೇಳ್ತಾ ಇದ್ದಾರೆ? ಅಯ್ಯೋ ಅವಳೊಬ್ಳು ಹುಚ್ಚಿ, ಏನೇನೋ ಮಾತಾಡ್ತಾಳೆ ಬಿಡು. ಅಮ್ಮ, ಹೊತ್ತಿಗೆನೂ ನಿಮ್ಮ ಹತ್ರ ಸೀರೆ ಕೊಡಿಸಿ ಅಂತ ಕೇಳಿದ್ರ? ಯಾಕಮ್ಮ ಕೊಡಿಸಿಲ್ಲ? ಹಾಂ, ನನ್ನ ಹತ್ರ ಮಾತ್ರ ಅಯ್ಯೋ ಇನ್ನು ಸ್ವಲ್ಪ ಸೀರೆ ತಗೋಬೇಕಿತ್ತಮ್ಮ ಅಂತ ಎಷ್ಟು ನಗ್ನಗ್ತಾ ಹೇಳಿದ್ರಿ. ಆದರೆ ಹೊತ್ತಿಗೆ ಸೀರೆ ತಗೊಳ್ಳಿ ಅಂದರೆ ಅಣ್ಣ ಸಾಲಗಾರ ಆಗ್ತಾನೆ ಅಂತ ಬೈತಾ ಇದ್ದೀರಾ? ತಪ್ಪಲ್ವಮ್ಮ? ನನ್ನ ಥರನೇ ಈ ಮನೆ ಬಿಟ್ಟು ನಾನು ಗಂಡನ ಮನೆಗೆ ಹೋಗಿರೋ ಥರನೇ ಹೊತ್ತಿಗೆನೂ ಅಲ್ವಾ ಅವ್ರ ಅಮ್ಮನ ಅಪ್ಪನ ಎಲ್ಲರನ್ನು ಬಿಟ್ಟು ನಿಮ್ಮನೆ ನಂಬ್ಕೊ ಬಂದಿರೋದು. ನೀವೇ ಒಂದು ಸೀರೆ ತಗೊಳ್ಳೋಕ್ಕೂ ಈ ಥರ ಅಂದ್ಬಿಟ್ರೆ ಹೇಗಮ್ಮ? ನನಗೂ ನನ್ನ ಅತ್ತೆ ಇದೇ ಥರ ಹೇಳಿದರೆ ನನಗೂ ಹೇಗಾಗ್ತಿತ್ತಲ್ವ, ನೋವಾಗ್ತಿತ್ತು. ಅದೇ ಥರ ತಾನೇ. ನಿಜ ಮಗಳೇ, ಕ್ಷಮಿಸು. ನಾನು ನಿಮ್ಮ ಅತ್ತಿಗೆನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ಜೊತೆಗೆ ನಿಮ್ಮ ಅತ್ತಿಗೆ ಕೇವಲ ಕೆಲಸದವಳು ಅಂತ ಅಂದ್ಕೊಂಡಿದ್ದೆ. ಕ್ಷಮಿಸು. ನೀನು ಮಗಳು ಹೇಗೋ ಹಾಗೆ ಅವಳು ಸೊಸೆ. ನಿಜ, ನೀನು ಇನ್ನೊಂದು ಮನೆಗೆ ಸೊಸೆ, ಅವಳು ಇನ್ನೊಂದು ಮನೆಗೆ ಸೊಸೆನೇ. ಮಗಳನ್ನು ಪ್ರೀತಿಯಿಂದ ನೋಡ್ಕೊಂಡಂಗೆ ಸೊಸೆನೂ ಪ್ರೀತಿಯಿಂದ ನೋಡಿಕೊಂಡ್ರೆ ಆ ಮನೆ ನಿಜವಾಗ್ಲೂ ನಂದು ಗೋಕುಲ ಆಗಿರುತ್ತೆ. ಕ್ಷಮಿಸಮ್ಮ. ಮಗಳೇ, ಸೊಸೆ, ಏನು ಯೋಚನೆ ಮಾಡಬೇಡ. ನಾನೇ ನಿನ್ನನ್ನು ಅಂಗಡಿಗೆ ಕರ್ಕೊಂಡೋಗಿ ನೀನು ಹೇಳಿರೋಷ್ಟು ಸೀರೆನ ಕೊಡಿಸ್ತೀನಿ, ಸರಿನಾ? ನಿಜವಾಗ್ಲೂ ಅತ್ತೆ? ಖಂಡಿತವಾಗ್ಲೂ. ಕ್ಷಮಿಸಮ್ಮ, ನಿನಗೆ ಮತ್ತು ನನ್ನ ಮಗಳಿಗೆ ಭೇದ ಭಾವ ಮಾಡಿರೋದಕ್ಕೆ. ಪರವಾಗಿಲ್ಲ ಅತ್ತೆ, ಈಗಾದ್ರೂ ನಿಮ್ಮ ಬುದ್ಧಿನ ತಿದ್ದುಕೊಂಡ್ರಲ್ಲ, ಅಷ್ಟೇ ಸಾಕು ನನಗೆ. ನಿಮ್ಗೆ ಈ ಕಥೆ ಏನಾದರೂ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮಗಳು ಒಂದೇ, ಸೊಸೆನೂ ಒಂದೇ. 2 ತಕ್ಕಡಿಯ 2 ಪಾತ್ರಧಾರಿಗಳು ಅವರು ಅಷ್ಟೇ. ಮಗಳನ್ನು ತಲೆ ಮೇಲೆ ಹೊತ್ತು ಸೊಸೆಯನ್ನು ಚಪ್ಪಲಿ ಥರ ಬಿಡೋದು ತಪ್ಪು. ನಿಮ್ಮ ಮನೆಗೆ ಸೊಸೆಯಾಗಿ ಬಂದವಳು ಇನ್ನೊಂದು ಮನೆಗೆ ಮಗಳು. ನಿಮ್ಮ ಮನೆಯ ಮಗಳು ಇನ್ನೊಂದು ಮನೆಯ ಸೊಸೆ, ಮರಿಬೇಡಿ.